ನಮಸ್ಕಾರ ಎಲ್ಲರಿಗೂ. ನನ್ನ ಮಗ ದೊಡ್ಡವನು ಬಂದ ನಂತರ ಮನೆ ಒಳಗಡೆ ಇರುವುದಕ್ಕಿಂತ ಜಾಸ್ತಿ ಹೊರಗಡೆನೇ ಇದ್ದಾರೆ. ಎಂತಂತೇಳಿ ನಾನು ತೋರಿಸ್ತೇನೆ ನಿಮಗೀಗ. ನೋಡಿ, ಕಾರು ತೊಳಿತಾ ಇದ್ದಾನೆ ಮಿಷನಲ್ಲಿ. ಅಪ್ಪ ನೀರು ಬಿಡೋದು, ಇವನಲ್ಲಿ ಸ್ನಾನ ಮಾಡೋದು. ಎಂತ ಖುಷಿ ಆಗ್ತಾ ಗೊತ್ತುಂಟ. ನಾನು ಕೂಡ ಫುಲ್ ಚಂಡಿಯಾಗಿದ್ದೇನೆ. ಇವನು ಬಂದ ಕೂಡಲೇ ಎಲ್ಲ ಇವತ್ತು ಇದು ಕೆಲಸ, ನೆಕ್ಸ್ಟ್ ಬರೋದು ಯಾವುದು ಇರ್ಲಿಕ್ಕಿಲ್ವ ಅಂತ ಕಾಣ್ತಾ ಉಂಟು. ಈ ಸಲ ಏನು ಕ್ಲೀನ್ ಮಾಡೋದೇನು ಏನೋ ಜಾಗೃತೆ. ನಾ ಬರ್ದಿಲ್ಲ ಸೂಪರ್ ಮಾತ್ರ ನೀರು ಬೀಳುವಾಗ ಕ್ಲೀನ್ ಮಾಡಿದಾಗ ಆಗ್ತದೆ. ಸಾಕು ಸಾಕು ಸಾಕು. ನನ್ನ ಮಗಳನ್ನು ಕೂಡ ಹಿಡ್ಕೊಂಡು ನೋಡಿ, ಅಯ್ಯೋ ಚಂಡಿ ಮಾಡೋದು ಅದನ್ನು ಪಾಪ. ಯಾಕೆ ಸೆಕೆಗೆ ಭಾರಿ ಖುಷಿ ಆಗ್ತದೆ ನೋಡುವಂತ. ಯಾಕೆ ಸ್ನಾನ ಅಂತ ಹೇಳಿದ್ರೆ ಮೊದಲೇ ಆಗುದಿಲ್ಲ. ನೀರು ಅಂತ ಹೇಳುವಾಗ ಅದರ ಮುಖದ ಶೇಪ್ ನೋಡಿ ಹೇಗೆ ಆಗ್ತುಂಟು ಅಂತ ಹೇಳಿ. ಮಗಳು ಅದು ಮಾಡೆಲ್ ಅಂತೆ. ಮಾಡೆಲ್ ಯಾವುದು ಇದು? ಮಾಡೆಲ್ಲ ಹಂಗೆ ಹಾಕದ್ದು. ಪಾಪ ಮಾರಾಯ. ಅದು ಮುಖ ಶೇಪ್ ಮಾಡುದು ನೋಡು. ನೋಡಮ್ಮ, ಉತ್ತಮ ಸೀತಾ ಅದಕ್ಕೆ. ಚಿಂತನು ಚೇತನು ಅಲ್ಲಿ ನೋಡಿ, ಚೇತನು ಕೂದಲನ್ನು ಕಟ್ ಮಾಡ್ತಿದ್ದಾನೆ ಸೈಡೆಲ್ಲ ನೋಡಿ ನಿಲ್ಲಿಸಿಕೊಂಡು. ಎಂತ ಕಿತಾಪತಿ ಮಾಡ್ತಾನೆ ಅಂತ ಗೊತ್ತಿಲ್ಲ. ಈಗ ಇವನು ಬೊಬ್ಬೆ ಹಾಕ್ತಾ ಇದ್ದಾನೆ ಬೇಡ ಬೇಡ ಅಂತ. ಅವನೊಬ್ನು ಕೇಳ್ತಾ ಇದ್ದಾನೆ, ನಿಂಗೆ ತಮ್ಮನ ಮೇಲೆ ಅಷ್ಟು ನಂಬಿಕೆ ಇಲ್ವಾ ಅಂತ ಹೇಳಿಕೊಂಡು. ಎರಡು ಕೂಡ ಬಟ್ಟೆ ಬಿಚ್ಚಿಕೊಂಡು ನೋಡಿಲಿ. ಶರ್ಟ್ ಮೇಲೆ ಆಗ್ಬಾರ್ದಲ್ಲ, ಶರ್ಟ್ ಅಲ್ಲಿ ಹಾಕಿತ್ತು ನೋಡಿ. ಓ, ಕೆಳಗೆ ಗಡ್ಡ, ಮೇಲೆ ಕ್ಲಿಯರಾ? ನಿಲ್ಲು. ಛೀ, ಇದೆಂತಣ್ಣ? ಎಸ್ ಕರೆಕ್ಟಾ. ಇನ್ನೊಂದು ಹಾಕು, ಇನ್ನೊಂದು ಐದು ಕ್ಲಿಪ್ ಹಾಕು. ನಿಲ್ಲು ನೋಡ, ನೋಡ್ಬೇಕಾ? ಇದು ತೆಗಿಬೇಕು, ಇದು ಅದು ಬೇಡ. ಅದು ಓಟ ಕಾಣ್ತದೆ. ಓ, ಏನೋ ಒಂದು ಮಾಡಿ ಇಟ್ಟ ಮಾತ್ರ. ನಂಗೆ ಮಿರರ್ ನೋಡು. ಈಗ ನಿನ್ನ ಇಲಿ ತಿಂದದ ಅಂತ ಕೇಳಿ ಯಾರು. ಇರ್ಲಿ ಬಿಡು, ಇಲ್ಲ ನಾನು ತಂದು ಕೊಡ್ತೇನೆ. ನಾನು ನೆಲ ಒರೆಸ್ತಿದ್ದೆ ತಂದು ಕೊಡ್ತೇನೆ. ತಿರುಗಿಸು, ಮುಸುಡು ತಿರುಗಿಸು. ಈಚೆ ತಿರುಗಿಸು. ಕೆಳಗೆ ಗಡ್ಡ, ಮಧ್ಯದಲ್ಲಿ ಇನ್ನೊಂದು ನಾ ಕೇಳ್ತೇನೆ, ಇನ್ನೊಂದು ನೋಡ್ತೇನೆ. ಮತ್ತೆ ಕೊನೆಯ ಹಂತಕ್ಕೆ ಬಂತ ಕಟಿಂಗ್. ನಡ ಚಂದ ಆಯ್ತಾ? ನಡ ಆಚೆ ಸೈಡ್. ನರ ಪೆತ್ತಾಳ ಚೆಕ್. ಕರ್ಮ. ಹೇಗೆ ಬರುವುದಿಲ್ಲ. ಅಲ್ಲಿ ನೋಡಿ, ಸೋಫಾದ ಅಡಿಯಲ್ಲಿ ನನ್ನ ಮಗಳು ಮಲಗಿ ನಿದ್ದೆ ಮಾಡಿದ್ದಾಳೆ. ಈಗ ಫ್ರಿಜ್ಜಲ್ಲಿ ಚಾಕ್ಲೇಟ್ ಉಂಟು. ನಾನು ಚಾಕ್ಲೇಟಿಗೆ ಈಗ ಕೈ ಹಾಕ್ತೇನೆ ನೋಡಿ, ಅದು ಮೆಲ್ಲ ಎದ್ದುಕೊಂಡು ಬರ್ತದೆ. ಒಂದು ಚಾಕ್ಲೇಟ್ ತೆಗೆಯುವ ಹಾಗಿಲ್ಲ ಅಂತ. ನಾನು ಹೇಳಿಲ್ವಾ, ಚಾಕ್ಲೇಟಿಗೆ ಕೈ ಹಾಕಿದ ಕೂಡಲೇ ಮೆಲ್ಲ ಎದ್ದುಕೊಂಡು ಬಂದಾಯಿತು. ಅದು ನಿದ್ದೆ ಮಾಡಿದ್ರು ಕೂಡ ಉಂಟಲ್ಲ, ಈಚೆ ತಿರುಗೇ ಮಲಗಿಕೊಳ್ಳೋದು. ಫ್ರಿಜ್ಜಿಂದ ಎಲ್ಲರೂ ಚಾಕ್ಲೇಟ್ ತಿಂತಾರಾ ತೆಗಿತಾರಾ ಅಂತ ಹೇಳಿಕೊಂಡು. ಎಂತ ಮಗಳು, ಎಂತ ಚಮ್ಮ ಇಲ್ಲಿ ನೋಡು. ಎಂತ ಪುಟ್ಟಮ್ಮ, ಎಂತಕ್ಕೆ ಬಂದದ್ದು ನೀನೀಗ? ಮಲಗಿದವಳು ಜೋಜೆ ಮಾಡಿದವಳು ಎಂತಕ್ಕೆ ಎದ್ದುಕೊಂಡು ಬಂದದ್ದೀಗ? ಹೋಗು, ಚಾಚೆ ಮಾಡಿ ಹೋಗಿ. ಓನಿಗೆ ಬಂದಿದ್ದು ಪುಟ್ಟಮ್ಮ? ಎಂತ? ಹೋಗಿ ಚಾಚೆ ಮಾಡಿ ಹೋಗಿ. ಜೋಜಮ್ಮ ಹೋಗಿ, ಜೋಜೆ. ಇಲ್ಲೇ ಮಲ್ಕೊಂಡದ್ದು, ರಗಳೆ ಇಲ್ಲಲ್ಲ ಅಲ್ಲ, ಆಗ ಹೇಳುದಿಲ್ಲ ಅಲ್ಲ, ಹೋಗು ಚಾಚೆ ಮಾಡು ಅಂತ ಹೇಳಿಕೊಂಡಲ್ಲ. ಮಗ ಬಂದಂತೇಳಿ ಹೋಗಿ ಮೀನು ತೆಕ್ಕೊಂಡು ಬಂದರು. ಇದು ಎಂಥ ಮೀನು ಅಂತೇಳಿ ಗೊತ್ತಿಲ್ಲ, ಈ ಮೀನದ ಹೆಸರು ಗೊತ್ತಿಲ್ಲ. ನಾವು ಹೆಚ್ಚಾಗಿ ಬೂತಾಯಿ, ಬಂಗುಡೆ ಹೀಗೆ ತೆಕೊಂಡು ಬರುತ್ತೆ. ಇದು ಎಂಥದೊಂದು ಬೇರೆ ಮೀನು ತೆಕ್ಕೊಂಡು ಬಂದಿದ್ದಾರೆ. ಇದು ತೆಂಗಿನಕಾಯಿಯನ್ನು ಹಾಕಲಿಲ್ಲ ನಾನು ಪದಾರ್ಥ ಮಾಡಲಿಕ್ಕೆ, ಬರೀ ಮೆಣಸಲ್ಲೇ ಮಾಡಿದ್ದು. ನೋಡುವಾಗ ಮಾತ್ರ ತೆಂಗಿನಕಾಯಿ ಹಾಕಿದಾಗ ಉಂಟಲ್ಲ, ಇದು ನಾನು ಬರೀ ಊರು ಮೆಣಸಲ್ಲಿ ಮಾಡಿದ್ದು. ಊರು ಮೆಣಸಲ್ಲಿ ಮಾಡಿದ್ರೆ ಸ್ವಲ್ಪ ಖಾರನೂ ಇರ್ತದೆ ಮತ್ತು ಟೇಸ್ಟ್ ಕೂಡ ಒಳ್ಳೆದಾಗ್ತದೆ. ಇದಕ್ಕೆ ಸ್ವಲ್ಪ ಕುಂಟೆ ಮೆಣಸು ಉಂಟಲ್ಲ, ಬೇಡಗಿ ಮೆಣಸು, ಅದನ್ನು ಸೇರಿಸಿದ್ರೆ ಕಲರ್ ಚಂದ ಬರ್ತದೆ. ನಾನೇನು ಸೇರಿಸಲಿಲ್ಲ. ಒಂದು ಸೈಡಲ್ಲಿ ಮೀನು ಸಾರು ಮಾಡ್ತಿದ್ದೇನೆ, ಇನ್ನೊಂದು ಸೈಡಲ್ಲಿ ಮೀನು ಫ್ರೈ ಕೂಡ ಮಾಡ್ತಿದ್ದೇನೆ.
ಒಬ್ಬೊಬ್ಬರಿಗೆ 2 ಪೀಸಾಗಿ ಮಾಡಿದ್ದೇನೆ ನೋಡಿ. 4 ಜನರಿಗೆ ನೋಡಿ 2, 4, 6, 8 ಪೀಸಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಇದು ಮಸಾಲೆ ಯಾವುದು ಅಂತೇಳಿ ಗೊತ್ತಾಯ್ತಲ್ಲ, ನಮ್ಮದೇ ಚಿಂತು ಸುಳ್ಯ ಕಬಾಬ್ ಮಸಾಲೆ. ಇದೆಂತ ಕಬಾಬ್ ಮಸಾಲೆಯಲ್ಲಿ ಮೀನು ಫ್ರೈ ಮಾಡೋದು ಅಂತ ಕೇಳಬೇಡಿ. ನಮ್ಮ ಚಿಂತು ಸುಳ್ಯ ಕಬಾಬ್ ಮಸಾಲೆಯಲ್ಲಿ ಚಿಕನ್ ಕಬಾಬ್ ಕೂಡ ಮಾಡ್ಲಿಕ್ಕೆ ಆಗ್ತದೆ, ಮೀನು ಫ್ರೈ ಕೂಡ ಮಾಡ್ಲಿಕ್ಕೆ ಆಗ್ತದೆ. ಸ್ವಲ್ಪ ಹುಳಿ ಮಾತ್ರ ಸೇರಿಸ್ಕೊಳ್ಳಿಕ್ಕೆ ಉಂಟು. ಮತ್ತೆ ನಮ್ಮ ಮಸಾಲೆ ಸ್ವಲ್ಪ ಹದ ಖಾರ ಇರೋದು, ಜಾಸ್ತಿ ಖಾರ ಏನಿಲ್ಲ. ಹಳ್ಳಿಯವರಿಗೆ ಆಗಿದ್ರೆ ಸ್ವಲ್ಪ ಜಾಸ್ತಿ ಖಾರ ಬೇಕಾಗ್ತದೆ, ಪೇಟೆಯವರಿಗೆ ಸ್ವಲ್ಪ ಹದ ಖಾರ ತಿನ್ನೋದು. ಹಾಗಾದ ಕಾರಣ ನಾನು ಸ್ವಲ್ಪ ಹದ ಖಾರದಲ್ಲೇ ನಮ್ಮ ಮಸಾಲೆಯನ್ನು ರೆಡಿ ಮಾಡಿ ಈಗ ಮೀನು ಫ್ರೈ ಮಾಡ್ತಾ ಇದ್ದೇನೆ. ಹಾಗೆ ನೈಟ್ ಮೀನೆಲ್ಲ ಫ್ರೈ ಮಾಡಿಟ್ಟು ನಾನು ಮತ್ತು ಚೇತು ಸ್ಕೂಟಿ ಸ್ಟಾರ್ಟ್ ಮಾಡಿ ಹೊರಟೆವು. ಎಲ್ಲಿಗೆ ಅಂತ ಹೇಳಿದ್ರೆ ನಾವು ಮೊದಲು ರೂಮಲ್ಲಿ ಇದ್ದೇವಲ್ಲ ಅಲ್ಲಿಗೆ. ಯಾಕೆಂತ ಹೇಳಿದ್ರೆ ನಾವು ಅಲ್ಲಿ ರೂಮಲ್ಲಿ ಇರುವಾಗ ಆ ಏರಿಯಾದ ಬೀದಿ ನಾಯಿಗಳಿಗೆ ನಮ್ಮ ಮನೆ ಎದುರು ಕುಡಿಲಿಕ್ಕೆ ನೀರು ಇಡ್ತಾ ಇದ್ದೆವು. ಅಲ್ಲಿಂದ ಈಗ ಖಾಲಿ ಮಾಡಿ ಬಂದ್ರು ಕೂಡ ಅಲ್ಲಿ ನಾಯಿಗಳಿಗೆ ನೀರು ಇಡುವುದನ್ನು ನಾವು ಬಿಡ್ಲಿಲ್ಲ. 2 ದಿವಸಕ್ಕೊಂದ್ಸಲ ಹೋಗಿ ನಾವು ನೀರಿಟ್ಟು ಬರ್ತೇವೆ. ಯಾವಾಗಲೂ ಚಿಂತು ಮತ್ತು ನಾನು ಹೋಗಿ ನೀರಿಡ್ತೇವೆ. ಇವತ್ತು ಚೇತು ಬಂದೇನಲ್ಲ, ಹಾಗೆ ನಾನು ಮತ್ತು ಚೇತನು ಹೋಗಿ ಬರುವ ಅಂತೇಳಿ ಹೊರಟದ್ದು. ನಾವು ಇಲ್ಲಿಂದಲೇ ನೀರು ತೆಕೊಂಡೇ ಹೋಗುದು. ಅಲ್ಲಿಂದಲೇ ನಾವು ಮೊದಲು ರೂಮಲ್ಲಿ ಇದ್ಲೇ ಒಂದು ಕೊಟ್ಪಣ ನೀರು ತೆಕೊಳ್ಬಹುದು 2 ದಿವಸಕ್ಕೊಂದ್ಸಲ. ಸುಮ್ಮನೆ ಬೇಡ ಇವರು ಚಾಡಿಯಲ್ಲಿ ಕೊಟ್ಟು ಕಿರಿಕಿರಿ ಆಗುದು ಬೇಡ ಅಂತ ಹೇಳಿಕೊಂಡು ನಾವು ಇಲ್ಲಿಂದ ಹೋಗುವಾಗಲೇ ನೀರು ತೆಕೊಂಡೇ ಹೋಗುದು. ನಾವು ಹಾಗೆ ಹೋಗ್ಲಿಕ್ಕೆ ಅಂತೇಳಿ ಹೊರಡುವಾಗ ನನ್ನ ಮಗಳು ನೋಡಿ ಓಡಿ ಹೋಗಿ ಟ್ಯಾರಿಸ್ ಮೇಲೆ ನಿಂತುಕೊಂಡಿದ್ದಾಳೆ. ಎಂತಕ್ಕೆ ಅಂತ ಹೇಳಿದ್ರೆ ಯಾರಾದ್ರೂ ಬರ್ತಾರ ಆಚೆ ಈಚೆ ನೋಡಿಕೊಂಡು ಸೆಕ್ಯೂರಿಟಿಯಾಗಿ ನಿಂತುಕೊಂಡದ್ದು ನೋಡಿ ಮೇಲೆ ಹೋಗಿ ಟ್ಯಾರಿಸ್ ಮೇಲೆ. ನೋಡಿ ನಾವು ಬಂದು ನೋಡುವಾಗ ನೋಡಿ ಕೊಡಪಾಣದಲ್ಲಿ ನೀರು ಖಾಲಿಯಾಗಿದೆ. ನಾವು ಇದೊಂದು ಪ್ಲಾಸ್ಟಿಕ್ ಕೊಡಪಾಣವನ್ನು ಕಟ್ಟು ಮಾಡಿ ಒಂದು ಹಗ್ಗದಲ್ಲಿ ಇಟ್ಟು ನೀರು ಹಾಕ್ತಾ ಇರೋದು. ಹಗ್ಗದಲ್ಲಿ ಕಟ್ಟಿದೆ ಯಾಕೆ ಅಂತ ಹೇಳಿದ್ರೆ ಯಾರಾದ್ರೂ ಬಿಸಾಕ್ತಾರೆ. 2 ದಿವಸಕ್ಕೊಮ್ಮೆ ನೀರು ಇಡ್ತೇವೆ, ಆದ್ರೂ ನೀರು ಖಾಲಿಯಾಗಿರ್ತದೆ. ಅಷ್ಟು ನಾಯಿಗಳು ಬಂದು ನೀರು ಕುಡಿದು ಹೋಗ್ತದೆ. ನಾವು ನೋಡಿ ಫ್ಯಾನ್ ಅಡಿಯಲ್ಲಿ ಮನೆಯಲ್ಲಿ ಕೂತ್ಕೊಂಡಿದ್ರು ಕೂಡ ಈ ಸೆಕೆಗೆ ತಡಿಲಿಕ್ಕಾಗದೆ ಕೋಲ್ಡ್ ಅರ್ಧ ಗಂಟೆಗೊಮ್ಮೆ ನೀರು ಕುಡಿತೇವೆ. ಅಂಥದ್ರಲ್ಲಿ ಈ ರೋಡ್ ಸೈಡಲ್ಲಿ ಬಿಸಿಲಿಗೆ ಬೆಂದುಕೊಂಡು ಆ ನಾಯಿಗಳು ಪಾಪ ಎಷ್ಟು ಕುಡಿಲಿಕ್ಕಾಗ್ಲಿಕ್ಕಿಲ್ಲ. ಹಾಗಂತೇಳಿ ಆ ಏರಿಯಾದ ನಾಯಿಗಳು ಮಾತ್ರ ನೀರು ಕುಡ್ಲಿಕ್ಕಾಗುದು ಅಂತ ಕೇಳ್ಬಿಡಿ. ಎಲ್ಲ ಕಡೆ ನಮಗೆ ಆಗುದಿಲ್ಲ. ಇದು ಶೋಕಿಗೋಸ್ಕರ ವಿಡಿಯೋ ಅಂತಲೂ ಕೂಡ ಹೇಳ್ಬಹುದು. ನಾವು ಯಾಕೆ ವಿಡಿಯೋ ಹಾಕ್ತಿರೋದು ಅಂತ ಹೇಳಿದ್ರೆ ಈ ವಿಡಿಯೋವನ್ನು ನೋಡುವಾಗ ಇನ್ನು ಎಷ್ಟೋ ಜನರಿಗೆ ನಾವು ಕೂಡ ಆತರ ನೀರು ಇಡುವ ಅಂತ ಹೇಳುವಂತ ಭಾವನೆ ಬಂದು ಎಷ್ಟೋ ಜನರು ನೀರು ಇಡ್ತಾ ಇದ್ದಾರೆ. ನಮ್ಮ ಹತ್ರ ಹೇಳಿದವರು ಕೂಡ ಇದ್ದಾರೆ. ಮೊದಲೆಲ್ಲ ಈ ತರ ಹೆಚ್ಚಿನ ಕಡೆ ನೀರೆಲ್ಲ ಇಡ್ತಿರ್ಲಿಲ್ಲ. ಈಗ ಎಲ್ಲಿ ಹೋದ್ರೂ ಕೂಡ ಅಲ್ಲೆಲ್ಲ ನೀರು ಇಟ್ಟುಕೊಂಡು ಉಂಟು. ಕೆಲವು ಜನರು ವಿಡಿಯೋದಿಂದ ಪ್ರೇರಣೆ ಕೂಡ ಆಗಿ ನೀರು ಇಡುವವರು ಕೂಡ ಇದ್ದಾರೆ. ಆ ಒಂದು ಉದ್ದೇಶಕ್ಕೋಸ್ಕರನೇ ನಾವು ಈ ತರ ವಿಡಿಯೋಗಳನ್ನು ಹಾಕ್ತಾ ಇರೋದು. ಹಾಗೆ ನೀರೆಲ್ಲ ಹಾಕಿ ಬರುವಾಗ ನನ್ನ ಮಗಳು ನೋಡಿ ನಾವು ಹೋಗುವಾಗ ಎಲ್ಲಿ ಹೋಗಿ ಕೂತುಕೊಂಡಿದ್ಲು ಅಲ್ಲೇ ಕಾದುಕೊಂಡು ಕೂತಿದ್ದಾಳೆ. ನಾವು ಎಲ್ಲಾದ್ರೂ ಹೋಗುವಾಗ ಅಲ್ಲಿ ಹೋಗಿ ನಿಲ್ತದೆ, ವಾಪಸ್ ಬರುವ ತನಕ ಅಲ್ಲೇ ಕೂತ್ಕೊಂಡು ಇರ್ತದೆ. ಹೋಗಿ ಮಾವಿನ ಮರದಲ್ಲಿ ಹತ್ತಿ ಕೂರೋದು ಪುಣ್ಯ ಮರ, ಅದಕ್ಕೆ ಕೆಳಗಡೆ ಕೂತ್ರೆ ಕಾಣುದಿಲ್ಲ. ಹಾಗಾಗಿ ಓಡಿ ಹೋಗಿ ಮೇಲೆ ಕೂತ್ಕೊಳ್ಳೋದು. ನಾನು ಹೇಳುದು ಇದು ಹೋಗಿ ಟ್ಯಾರಿಸ್ ಮೇಲೆ ಕೂತ್ಕೊಳ್ತದಲ್ಲ, ಕೆಳಗಡೆಯಿಂದ ನಮ್ಮನ್ನು ಯಾರಾದ್ರೂ ಹೊತ್ತುಕೊಂಡು ಹೋದ್ರು ಕೂಡ ಅದಕ್ಕೆ ಗೊತ್ತಿಲ್ಲ ಮರ, ಅದು ಹೋಗಿ ತುದಿಯಲ್ಲಿ ಕೂತ್ಕೊಳ್ತದೆ. ಹಾಗೆ ಅಲ್ಲಿ ಹೋಗಿ ನೀರು ಹಾಕಿ ಬಂದೆವು. ಅಲ್ಲಿ ಮಾತ್ರ ನೀರು ಹಾಕಿದ್ರೆ ಮುಗಿಲಿಲ್ಲ. ಈಗ ನಮ್ಮ ಹೊಸ ಮನೆಯ ಹತ್ತಿರ ಕೂಡ ಒಂದು ಸ್ಟಾರ್ಟ್ ಆಗಿದೆ. ಒಂದು ನಾಯಿ ಉಂಟಲ್ಲಿ ಕೆಳಗಡೆ ಪಾಪ ರೋಡಲ್ಲಿ ಯಾವಾಗ್ಲದ್ದು ಮಲಗಿಕೊಂಡು ಇರ್ತದೆ. ಹೆಚ್ಚಿನ ವಿಷಯ ಕೆಳಗಡೆ ಮನೆಯವರು ಕೂಡ ಊಟ ಹಾಕ್ತಾರೆ ಇರಬೇಕು, ಗೊತ್ತಿಲ್ಲ ನನಗೆ. ನಾವು ಬಂದ ಫಸ್ಟಿಗೆ ಒಂಥರ ನೋಡಿ ಬೇಜಾರಾಗಿ ಒಂದು 2 ದಿವಸ ಊಟ ಹಾಕಿದ್ದೆವು. ಫಸ್ಟಿಗೆ ಅಷ್ಟೊಂದು ಹತ್ತಿರ ಬರ್ತಿರ್ಲಿಲ್ಲ, ಅದಕ್ಕೆ ಹೆದರಿಕೆ ಆಗ್ತಿತ್ತು. ಅದಾದ ನಂತರ ನಾವು ರಾತ್ರಿ ಮಾತ್ರ ಊಟ ಹಾಕೋದು, ಹಗಲೆಲ್ಲ ಹಾಕುದಿಲ್ಲ. ಅದು ರಾತ್ರಿ ನಮ್ಮ ಗೇಟ್ ಹತ್ರ ಬಂದು ಮಲಗಿಕೊಳ್ತದೆ. ಅದಕ್ಕೆ ರಾತ್ರಿ ನಾವು ಊಟ ಹಾಕಿ ಅಭ್ಯಾಸ ಆಯ್ತಲ್ಲ, ಊಟ ಹಾಕ್ತಾರೆ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರ ಗೇಟ್ ಹತ್ತಿರ ಬಂದು ಮಲಗಿಕೊಳ್ತದೆ. ಹಾಗೆ ನೀರು ಕೂಡ ಇಟ್ಟಿದ್ದೇವೆ. ಊಟ ಹಾಕಿದ ಕೂಡ ಚಂದ ಊಟ ಮಾಡಿ ನೀರು ಕುಡಿದು ಹೋಗಿ ಚಂದ ಮಲಗಿ ನಿದ್ದೆ ಮಾಡ್ತದೆ. ಅದನ್ನು ನೋಡುವಾಗ ನಮಗೊಂಥರ ಖುಷಿ ಉಂಟಲ್ಲ, ಆ ಖುಷಿ ಬೇರೆ ಯಾವುದರಿಂದ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂಥರ ಮನಸ್ಸಿಗೆ ಒಂಥರ ನೆಮ್ಮದಿ ಆಗ್ತದೆ. ನಾನು ಈ ವಿಡಿಯೋದ ಮುಖಾಂತರ ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ತೇನೆ ಏನು ಅಂತ ಹೇಳಿದ್ರೆ, ನಿಮ್ಮ ಸುತ್ತಮುತ್ತಲ್ಲಿ ಇರುವ ಮೂಕ ಪ್ರಾಣಿಗಳಿಗೆ ಊಟ ಹಾಕ್ಲಿಕ್ಕೆ ಆಗದಿದ್ರು ಪರವಾಗಿಲ್ಲ, ಎಲ್ಲರಿಗೂ ಊಟ ಹಾಕ್ಲಿಕ್ಕೆ ಆಗ್ತಂತ ಹೇಳಲಿಕ್ಕೆ ಆಗುದಿಲ್ಲ. ಸುತ್ತಮುತ್ತ ನಿಮ್ಮ ಕಾಂಪೌಂಡ್ ಸೈಡ್ ಅಲ್ಲ, ರೋಡ್ ಸೈಡ್ ಅಲ್ಲಿ ಏನಾದ್ರು ಚಿಕ್ಕ ಪಾತ್ರಗಳಲ್ಲಿ ನೀರಿಟ್ಟು ಆ ಒಂದು ಮೂಕ ಪ್ರಾಣಿಗಳ ಬಾಯಾರಿಕೆಯನ್ನು ನೀಗಿಸಿ ಅಂತ ಹೇಳುವಂಥದ್ದು ನನ್ನ ಈ ವಿಡಿಯೋದ ಮುಖಾಂತರ ರಿಕ್ವೆಸ್ಟ್ ಮಾಡ್ತಿದ್ದೇನೆ. ನೀವು ಅದೊಂದು ಚಿಕ್ಕ ಒಂದು ಕೆಲಸವನ್ನು ಮಾಡಿದ್ರೆ ಉಂಟಲ್ಲ, ಅದೊಂದು ಬಾಯಾರಿಕೆ ಆಗುವಾಗ ಬಂದು ನೀರು ಕುಡಿದು ಹೋಗುವಾಗ ನಿಮಗೊಂಥರ ಆಗುವ ಖುಷಿ ಬೇರೆ ಯಾವುದರಲ್ಲಿ ಕೂಡ ಸಿಗ್ಲಿಕ್ಕೇನೆ ಇಲ್ಲ. ಇದೊಂದು ನಾನು ಈ ವಿಡಿಯೋದ ಮುಖಾಂತರ ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡುವವರು ಚಿಂತು ಸುಳ್ಯ ಯೂಟ್ಯೂಬ್ ಚಾನೆಲ್ ಉಂಟು, ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಯೂಟ್ಯೂಬಲ್ಲಿ ನೋಡುವವರು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗುವ.